Hi friends, in this video I will explain the concept of internet applications for 5 or maybe 6 marks. So internet applications ಅಲ್ಲಿ ನಮಗೆ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಬರುತ್ತೆ. ಎಲೆಕ್ಟ್ರಾನಿಕ್ ಮೇಲು, ವಿವೋ IP, internet media streaming. So these are the some of the examples of internet applications. ಸೊ ಎಲ್ಲ ಅಪ್ಲಿಕೇಶನ್ಸ್ಗೂ ನಮಗೆ ಡಿಫ್ರೆಂಟ್ ಪ್ರೋಟೋಕಾಲ್ಸು ಇನ್ ಯೂಸ್ ಆಗುತ್ತೆ. ಸೊ ಈಗ ಫೈಲ್ಗೆ ಒಂದು ಡಿಫ್ರೆಂಟ್ ಪ್ರೋಟೋಕಾಲು, ಇಮೇಲ್ಗೆ ಒಂದು ಪ್ರೋಟೋಕಾಲು, ಆ್ಯಂಡ್ ದೆನ್ ಯೂಟ್ಯೂಬು ಅಥವಾ ಮಲ್ಟಿಮೀಡಿಯಾ ಅಪ್ಲಿಕೇಶನ್ಸ್ಗೆ ಒಂದು ಪ್ರೋಟೋಕಾಲು, ಸೊ ಆ್ಯಂಡ್ ದೆನ್ ದ ರಿಮೋಟ್ ಡೆಸ್ಕ್ಟಾಪ್ಗೆ ಒಂದು ಪ್ರೋಟೋಕಾಲು. ಸೊ ಎಲ್ಲ ಅಪ್ಲಿಕೇಶನ್ಸ್ಗೂ ನಮಗೆ ಪ್ರೋಟೋಕಾಲ್ ಇನ್ ಯೂಸ್ ಆಗುತ್ತೆ. So a news reader application contact the server using a network news transfer protocol NNTP. So NNTP is a protocol which is going to support for a news the servers, and the application for listing and copying the files across the network implemented the file transfer protocol. So ಈ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಏನಕ್ಕೆ ಯೂಸ್ ಮಾಡುತ್ತೆ ಅಂತಂದ್ರೆ, ಸೊ ನಾವೀಗ ಫೈಲ್ನ ಅಪ್ಲೋಡ್ ಮಾಡ್ತೀವಿ, ಫೈಲ್ನ ಡೌನ್ಲೋಡ್ ಮಾಡ್ತೀವಿ, ಇಲ್ಲಿಂದ ಯಾವುದೋ ಒಂದು ಸರ್ವರ್ ಇಂದನೇ ಅಥವಾ ಸರ್ಚ್ ಇಂದ ನಾವು ಪರ್ಫಾರ್ಮೆನ್ಸ್ ಮಾಡ್ತೀವಿ. ಸೊ ಆಗ FTP the protocol ನಮಗೆ ಯೂಸ್ ಆಗುತ್ತೆ. Applications for accessing another computer from a great distance use the telnet protocol or maybe later the secure shell protocol. ಸೊ ಈಗ ನಾವು ರಿಮೋಟ್ ಡೆಸ್ಕ್ಟಾಪ್ನ ಕನೆಕ್ಷನ್ಸ್ನ ತಗೋತೀವಿ, ಕಂಪನಿಲಿ ವರ್ಕ್ ಮಾಡೋರು ಮನೇಲೆ ಕೂತ್ಕೊಂಡು ಈಸಿಲಿ ದೇ ಆರ್ ಆಕ್ಸೆಸ್ ದ ಕಂಪನಿ ಡೇಟಾಬೇಸು, ಅಥವಾ ಅದು ಇವತ್ತು ರಿಯಲ್ ಟೈಮ್ ಆನ್ಲೈನ್ ದ ಕನ್ವರ್ಸೇಷನ್ ಇನ್ the meeting. So that time we are going to using a terminal network. Telnet is a protocol, and then web server and then browsers have become more sophisticated. More and more of these traditional network applications have come to handle the web pages via powerful called HTTP hypertext transfer protocol. So ಈಗ ಯಾವುದೇ ಒಂದು ಪೇಜ್ ಅನ್ನು ನಾವು ವಿಸಿಟ್ ಮಾಡಿದಾಗ, ಸೊ ಅದರಲ್ಲಿ ಎಷ್ಟೊಂದು ನಾವು ಸಬ್ ಲಿಂಕ್ ಅನ್ನ ಓಪನ್ ಮಾಡ್ತಾ ಹೋಗ್ತೀವಿ. ಸೊ ಫಾರ್ ದಟ್ ಇಟ್ ಈಸ್ ಗೋಯಿಂಗ್ ಟು ಸಪೋರ್ಟಿಂಗ್ ಅಂತ ದ HTTP ಪ್ರೋಟೋಕಾಲ್. ಸೊ ಈಗ ಜಸ್ಟ್ ನಾವು ಹೇಳಿದೆ ಎಲ್ಲ ಅಪ್ಲಿಕೇಶನ್ಸ್ಗೂ ಡಿಫ್ರೆಂಟ್ ಪ್ರೋಟೋಕಾಲ್ಸು ಇನ್ ಯೂಸ್ ಆಗುತ್ತೆ. ಸೊ ನಮಗೆ ಅನ್ಇಂಟರ್ಪ್ಡ್ ಸರ್ವಿಸಸ್ಸು ಬರುತ್ತೆ. ಸೊ ಫಸ್ಟ್ ಇಟ್ ಇಸ್ ಅ ಎಲೆಕ್ಟ್ರಾನಿಕ್ ಮೇಲ್. ಸೊ ನಮಗೆ ಸಿಂಪಲ್ ಆಗಿ ಫಸ್ಟ್ ಎಲೆಕ್ಟ್ರಾನಿಕ್ ಮೇಲ್ನ ಡಿಸ್ಕಷನ್ ಮಾಡ್ತಾ ಇದೀವಿ. ಇಮೇಲ್ ಶಾರ್ಟ್ ಫಾರ್ಮ್ಗೆ ನಾವು ಇಮೇಲ್. ಸೊ ಇಮೇಲ್ನ ಯಾವ ಥರ ನಾವು ಕಂಪೋಸ್ ಮಾಡ್ತೀವಿ? ಸೊ ನಾವು ಜಿಮೇಲು ಅಥವಾ ಹೋಗ್ತೀವಿ ಆ್ಯಂಡ್ ದೆನ್ ಕಂಪೋಸ್ನ ಕ್ಲಿಕ್ ಮಾಡ್ತೀವಿ. ಆ್ಯಂಡ್ ದೆನ್ ಕಂಪೋಸ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಸೆಂಡರ್ ಅಡ್ರೆಸ್ನ ಟೈಪ್ ಮಾಡ್ತೀವಿ ಆ್ಯಂಡ್ ಸಬ್ಜೆಕ್ಟು ಆ್ಯಂಡ್ ದೆನ್ ಅದು ರಿಸೀವರ್ ಸೆಂಡರ್ ಆಲ್ರೆಡಿ ಇರುತ್ತೆ ಆ್ಯಂಡ್ ದೆನ್ ಡೆಸ್ಟಿನೇಷನ್ ಅಡ್ರೆಸ್ನ ಎಂಟ್ರಿ ಮಾಡ್ತೀವಿ ಆ್ಯಂಡ್ ದೆನ್ ಬಾಡಿ ಆಫ್ ದ ಟೆಕ್ಸ್ಟ್. ಸೊ ಅದರಲ್ಲಿ ನಾವು ಏನು ಮೆಸೇಜ್ ಕನ್ವೆ ಮಾಡೋಕೆ ಅದನ್ನು ಟೈಪ್ ಮಾಡಿಬಿಟ್ಟು ಸೆಂಡ್ ಮಾಡ್ತೀವಿ. So a wide variety of systems now exist for exchanging a message between the end systems over a network. Instant messaging, it is shortly known as IM. Browser based online chatting, Twitter based tweets and Facebook wall are the but are a few. So ಇದು ಎಲ್ಲ few examples. Email Facebook ಯೂಸ್ ಮಾಡೋಂಥದ್ದು and then browser based instant messaging. So these are the what the communications or maybe sharing the information. One of the oldest and most the enduring uses of the internet is the electronic mail systems or maybe email for a short. So email ಅಂತಂದ್ರೆ ನಮಗೆ electronic mail. While many users now rely on their browsers or sophisticated applications like Microsoft Outlook, Apple Mail or Mozilla Thunderbird to read and then compose their mail. So ಈಗ ನಾವು ಕಂಪೋಸಿಷನ್ ಮಾಡೋಕ್ಕೆ ಡಿಫ್ರೆಂಟ್ ಬ್ರೌಸರ್ಸ್ನ ಯೂಸ್ ಮಾಡ್ತೀವಿ. ಐಫೋನ್ ಇರ್ಬೋದು ಅಥವಾ ಮೊಜಿಲಾ ಫೈರ್ಫಾಕ್ಸ್ ಇರ್ಬೋದು ಅಥವಾ ದ ಕ್ರೋಮ್ ಬ್ರೌಸರ್ ಇರ್ಬೋದು ಆರ್ ಮೇಬಿ ಎಡ್ಜ್ ಬ್ರೌಸರ್ಸ್ ಇರ್ಬೋದು. ಸೊ ಬೇಸ್ಡ್ ಅಪಾನ್ ನಮ್ಮ ರಿಕ್ವೈರ್ಮೆಂಟ್ ಮೇಲೆ ನಾವು ಡಿಫ್ರೆಂಟ್ ಬ್ರೌಸರ್ಸ್ನ ಯೂಸ್ ಮಾಡ್ತೀವಿ. The actual transmission of the email from one computer to the another computer on the internet remains domain on basic of a network protocols like SMTP. So ಈಗ ನಾವು ಕಳಿಸಿದಂಥ ಮೇಲು ಇಮೇಲು ಸೊ SMTP ಅಂದರೆ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಥ್ರೂ ಹೋಗುತ್ತೆ. So simple mail transfer protocol defines the way that two computers on the network may interact when transmitting email message from one host to the another. So ಈಗ ನಮಗೆ ಇಮೇಲ್ನ ಕಂಪೋಸಿಷನ್ ಮಾಡೋದು ಗೊತ್ತು, ಬಟ್ ಸಿಸ್ಟಮ್ಸ್ಗೆ ಅದು ಒಂದು ಸಿಸ್ಟಮಿಂದ ಹೇಗೆ ಕಮ್ಯುನಿಕೇಷನ್ ಮಾಡುತ್ತೆ? ಸೊ SMTP ಪ್ರೋಟೋಕಾಲ್ ಸಪೋರ್ಟ್ ಮಾಡುತ್ತೆ ಯಾವ ಥರ ಕಮ್ಯುನಿಕೇಷನ್ ಆಗಬೇಕು ಅಂತ. Consider example case of mail server mail.sakaro.gov is sending an email from end user Del K to end user doctor in the domain .edu. First, the mail handling process on the mail server government contacts the email server process onto the mail.edu. To accomplish this, it uses the DNS to another network protocol
to map the human readable destination domain name to the proper mail server name and then to IP address. So ಇಲ್ಲಿ ಒಂದು ಸಿಂಪಲ್ ಆಫ್ ದ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಅಂದರೆ ಒಂದು ಇಮೇಲ್ ಐ ಡಿಯಿಂದ ಇನ್ನೊಂದರ ಇಮೇಲ್ ಐ ಡಿಗೆ ಯಾವ ಥರ ಕಮ್ಯುನಿಕೇಷನ್ ಆಗುತ್ತೆ, ಏನು ಕಂಪ್ರೆಷನ್ ಟೆಕ್ನಿಕ್ ಯೂಸ್ ಆಗುತ್ತೆ, ಟೆಕ್ಸ್ಟು, ಆಡಿಯೋಸು, ವಿಡಿಯೋಸು, ಆ್ಯಂಡ್ ದೆನ್ ಡೇಟು, ಟೈಮು, ಆ್ಯಂಡ್ ದೆನ್ ದ ಸೆಂಡರ್ IP ಅಡ್ರೆಸ್ಸು, ರಿಸೀವರ್ IP ಅಡ್ರೆಸ್ಸು. ಸೊ ಈಗ ಮೇಲ್ನ ನಾವು ಕಂಪೋಸ್ ಮಾಡಿದಾಗ ಇದೆಲ್ಲ ಡಿಫಾಲ್ಟ್ ಫೀಲ್ಡ್ಸ್ ಇರುತ್ತೆ. ಈ ಡಿಫಾಲ್ಟ್ ಫೀಲ್ಡ್ಸಿಂದ ನಾವು ಕಂಪೋಸ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಈ ಫೀಲ್ಡ್ಸ್ ಎಲ್ಲನೂ ಫಿಕ್ಸ್ ಆಗುತ್ತೆ. ಸೊ ಇನ್ ಕೇಸ್ ಆಫ್ ಎನಿ ಪ್ರಾಬ್ಲಮ್ಸ್ ಆದಾಗ ಸೊ ದಿ ನೆಟ್ವರ್ಕ್ ದ ಹೈಯರ್ ಅಥಾರಿಟೀಸ್ ಕ್ಯಾನ್ ಟೇಕ್ ದ ಅವರ್ ಡೇಟಾ ಆ್ಯಂಡ್ ದೆನ್ ಕ್ಯಾನ್ ರೀಡ್ ಇಟ್. ಸೊ ನಮ್ಮ ಇಂಟೆನ್ಷನ್ ಏನು, ಜಸ್ಟ್ ವಿ ಆರ್ ಗೋಯಿಂಗ್ ಟು ಸೆಂಡಿಂಗ್ ಎ ಮೇಲ್, ದಟ್ಸ್ ಇಟ್. ಸೊ ಅದು ಸೆಂಡರ್ ಅಡ್ರೆಸ್ಸು, ರಿಸೀವರ್ ಅಡ್ರೆಸ್ಸು ಅದೆಲ್ಲ ನಾವು ಬಾದರ್ ಮಾಡೋಕ್ಕೆ ಹೋಗಲ್ಲ. ಸೊ ಹಿಯರ್ so they are going to through the SMTP the date and time it has been captured and then allow mail circle.goe. so again ಈಗ 250 mail each allow ಬಂತು, please meet me you. so mail from the series of the message ಇರುತ್ತೆ dal.sarako.goe ಬಂತು. so then yes sender ಇಲ್ಲಿ ಈ ಕಡೆಯಿಂದ ಓಕೆ ಕಳಿಸ್ತಾ ಇದ್ದಾರೆ. so next recipient ಆಯಿತು. ಸೊ ದೆನ್ ರಿಸಿಪಿಯೆಂಟು ಸೆಂಡರಿಂದನೂ ಮತ್ತು ರಿಸೀವರ್ ಎರಡು ಕಡೆಯಿಂದ ಓಕೆ ಆಯಿತು. ಆ್ಯಂಡ್ ದೆನ್ ಡೇಟಾ ಸೆಂಡ್ ಆಗ್ತಿದೆ. ಆ್ಯಂಡ್ ದೆನ್ ಮೇಲು ಓಕೆ, ಸಬ್ಜೆಕ್ಟ್ ಏನು, ಎಕ್ಸ್ಟರ್ಮಿನೇಷನ್ನು, ಆ್ಯಂಡ್ ದೆನ್ ಏನೋ ಸ್ವಲ್ಪ ಟೈಪ್ ಮಾಡಿದ್ರು, ಆ್ಯಂಡ್ ದೆನ್ ದ ರಿಕಾರ್ಡ್ಸು ಟೈಪ್ ಮಾಡಿದ್ರು. ಸೊ ಆ್ಯಂಡ್ ದೆನ್ ಮೇಲ್ ಆಕ್ಸೆಪ್ಟೆಡ್ ಫಾರ್ ಎ ಡೆಲಿವರಿ ಆ್ಯಂಡ್ ದೆನ್ ಕ್ವೈಟ್ ಆ್ಯಂಡ್ ದೆನ್ ಇಟ್ ಹ್ಯಾಸ್ ಬಿನ್ ಕ್ಲೋಸಿಂಗ್ ಅ ಕನೆಕ್ಷನ್. ಸೊ ಇದೆಲ್ಲ ಒಂದು ಸಿಂಪಲ್ ಸ್ಟೆಪ್ಸು. ಒಂದು ಇಮೇಲ್ ಐ ಡಿಯಿಂದ ಇನ್ನೊಂದು ಇಮೇಲ್ ಐ ಡಿಗೆ ನಾನು ಮೇಲ್ನ ಕಳಿಸ್ತಾ ಇದ್ದೀನಿ, ಒಂದು ಸಿಂಪಲ್ ಮೆಸೇಜ್. So other protocol come into play for other aspects of the transporting email because SMTP was intentionally designed for transferring a text message encoded with the ASCII. So ಈಗ SMTP li ಸ್ವಲ್ಪ ಪ್ರಾಬ್ಲಮ್ ಇದೆ. So ಹಾಗಾಗಿ then they are going to moving for the other the protocol. So or maybe additional protocol called as a multi-purpose internet mail extensions have been developed to convert a non-ASCII data to SMTP compatible form. So ಈ SMTP li ಒಂದು restrictions ಏನು, ಟ್ರಾನ್ಸ್ಫರಿಂಗ್ ಟೆಕ್ಸ್ಟ್ ಮೆಸೇಜ್ ಎನ್ಕೋಡ್ ವಿತ್ ASCII. ಸೊ ನಾನ್ ASCII ಕ್ಯಾರೆಕ್ಟರ್ಸು ಅಥವಾ ಮೆಸೇಜಸ್ನ ಇದು ರೀಡ್ ಮಾಡೋಕ್ಕಾಗಲ್ಲ. ಸೊ ಫಾರ್ ದಟ್ ಮೈಮ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ದೇರ್ ಆರ್ ಟೂ ಪಾಪ್ಯುಲರ್ ಪ್ರೋಟೋಕಾಲ್ಸ್ ದಟ್ ಮೇ ಬಿ ಯೂಸ್ಡ್ ಫಾರ್ ಆಕ್ಸೆಸಿಂಗ್ ಇಮೇಲ್ ದಟ್ ಹ್ಯಾಸ್ ಅರೈವ್ಡ್ ಅಂಡ್ ಅಕಾಂಪ್ಲಿಷ್ಡ್ ಅಟ್ ದ ಯೂಸರ್ ಮೇಲ್ ಸರ್ವರ್ಸ್. ಸೊ ದೀಸ್ ಆರ್ POP Post Office Protocol version 3 and then IMAP Indirect Mail Access Protocol. So using POP, the user transfers or downloads a message to his or her local computer where they can be read, stored in a various folder, edited and otherwise manipulated as a user desires. So this is done on the user local machine using a local machine's mass storage. So and then IMAP allows the user to store the manipulated message related to the materials on the same machines as a mail server. So next second is the VoIP. So ಈಗ ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ ಶಾರ್ಟ್ಲಿ ನೋನ್ ಆಸ್ ಅ VoIP. ಸೊ ಈಗ ನಾವು ಡೇಟಾ ಕನೆಕ್ಷನ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವೋ ಅಲ್ಲಿ ನಾವು VoIP ಕಮ್ಯುನಿಕೇಶನ್ ಮಾಡ್ಬೋದು. ಅಂತಂದರೆ ಬೋತ್ ವಾಯ್ಸ್ ಮತ್ತು ವಿಡಿಯೋ. ಈಗ ಟೀಮ್ ವ್ಯೂವರ್ ಆಗಿರ್ಬೋದು, ವೆಬ್ಎಕ್ಸ್ ಇರ್ಬೋದು, ಆ್ಯಂಡ್ ದೆನ್ ವಾಟ್ಸಪ್ ಕಾಲ್ ಆಗಿರ್ಬೋದು. ಸೊ ದೀಸ್ ಆರ್ ವಾಟ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ VoIP ದಿ ಅಪ್ಲಿಕೇಶನ್ಸ್. So an examples of a more recent internet application considered as a VoIP voice over internet protocol in which the internet infrastructure is used to provide the voice communication similar to that or traditional telephone systems. So ಈಗ VoIP ನಾವು ಕಮ್ಯುನಿಕೇಶನ್ ಮಾಡಬೇಕು ಅಂತಂದ್ರೆ ಸಿಮ್ ಏನ್ ನೆಸಿಟಿ ಇಲ್ಲ, ಜಸ್ಟ್ ನಮಗೆ ಡಿವೈಸ್ ವಿತ್ ಇಂಟರ್ನೆಟ್ ಕನೆಕ್ಷನ್ ಇದ್ರೆ ಇಟ್ ಇಸ್ ಮೋರ್ ದೆನ್ ಎನಫ್. So in its simplest form, VoIP consists of two processes on different machines transferring audio data via P2P model and a process that in itself presents no significant problems. Existing VoIP system come into four different forms of that are competing for popularity. Soft phoning consists of P2P software that allows two or more PC to share the call within no more special hardware that speaker and microphone. ಸೊ ಈಗ ನಮ್ಗೆ ಆಲ್ರೆಡಿ ಏನು ಎಕ್ಸಿಸ್ಟಿಂಗ್ ಡಿವೈಸ್ ಇದೆಯಾ, ಸೊ ಮೊಬೈಲ್ ಫೋನ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಸೊ ಆಲ್ರೆಡಿ ಇನ್ಬಿಲ್ಟ್ ಇರುತ್ತೆ, ಏನೋ ವೆಬ್ ಕ್ಯಾಮ್ರಾಸ್ ಆಗಿರ್ಬೋದು, ಸ್ಪೀಕರ್ಸ್ ಆಗಿರ್ಬೋದು, ನಮಗೆ ಎಕ್ಸ್ಟ್ರಾ ಏನು ಅಡಿಷನಲ್ ಅಂತ ಹಾರ್ಡ್ವೇರ್ ಸಪೋರ್ಟ್ ಬೇಕಾಗಲ್ಲ. So in examples of VoIP soft phone systems is Skype, which is also provides its clients within links to the traditional telephone communication system. So Skype, it is the simple example. One drawback to Skype is that it is a proprietary system and thus much of its operation structure is not publicly known. So ಈಗ ನಮಗೆ ಈ ಸ್ಕೈಪ್ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿರಲ್ಲ. ಸೊ ಇಟ್ ಈಸ್ ಒನ್ ಆಫ್ ದ ಡ್ರಾಬ್ಯಾಕ್ ಆಫ್ ದಟ್.
The second forms of VoIP consist of analog telephone adapters, which are devices that allow the user to connect his or her traditional telephone to phones service provided by access to the ISPs. So analog telephone adapters. So this choice is frequently bundled with traditional internet service and our digital television service. The third type of VoIP comes in the form of embedded VoIP, which are devices that replaces the traditional telephones with the equivalent headset connected directly to the TCP or maybe IP network. TCP ಅಂತಂದ್ರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ /IP. ಸೊ ಈಗ TCP ದು ಒಂದು ಮೇಜರ್ ಅಡ್ವಾಂಟೇಜಸ್ ಏನಂತಂದ್ರೆ ನಾವು ಎಲ್ಲೆಲ್ಲಿ ಕನೆಕ್ಷನ್ ಓರಿಯೆಂಟೆಡ್ ಸರ್ವಿಸಸ್ ನ ಯೂಸ್ ಮಾಡ್ತೀವಿ ಅಲ್ಲಿ ನಾವು TCP ನ ಯೂಸ್ ಮಾಡ್ತೀವಿ. Embedded VoIP are becoming increasingly common for large organizations. So, day by day, the new technology ಬರ್ತಾ ಇರುತ್ತೆ, new devices release ಆಗ್ತಾ ಇರುತ್ತೆ. So, from initial stage to the modern stage, we will be having a lot of the devices. It has been come and then go. So, ಯಾರ್ಯಾರಿಗೆ ಯಾವ device compatible ಇರುತ್ತೋ those device it can be utilized. Many of whom are replacing their traditional internet copper wire telephone system with VoIP over Ethernet to reduce the cost and then enhance the features. So ಈಗ ಆಲ್ಮೋಸ್ಟ್ ನಮಗೆ ಕಾಪರ್ ಕೇಬಲ್ ನ ರಿಪ್ಲೇಸ್ಮೆಂಟ್ ಮಾಡಿ ಆಪ್ಟಿಕಲ್ ಫೈಬರ್ ಕೇಬಲ್ ಹಾಕ್ತಾ ಇದ್ದಾರೆ, ಬಟ್ 100% completion ಆಗಿಲ್ಲ. So we will be having the more the expensive when you want to updating onto the copper cable to the optical fiber cable. The current generation of the smartphone uses the wireless VoIP technology. Internet multimedia streaming, an enormous portion of the current internet traffic is used for transporting audio and then video across the internet in the real time known as a streaming. So ಈಗ ಬೆಸ್ಟ್ ಎಕ್ಸಾಂಪಲ್ ಏನಂತಂದ್ರೆ ಯೂಟ್ಯೂಬ್. ಸೊ ಯೂಟ್ಯೂಬ್ ಅಲ್ಲಿ ನಮಗೆ ಯಾವುದೋ ಒಂದು ಕಂಟೆಂಟ್ ಇರುತ್ತೆ, ಆ ಕಂಟೆಂಟ್ ನ ನಾವು ನೋಡಬೇಕು ಅಂತಂದ್ರೆ ಫಸ್ಟ್ ಇಟ್ ಹ್ಯಾಸ್ ಟು ಬಿ ಸ್ಟ್ರೀಮ್ ಆರ್ ಮೇ ಬಿ ಬಫರ್. ಸೊ ಈಗ ನಾವು ಯೂಟ್ಯೂಬ್ ಓಪನ್ ಮಾಡ್ತೀವಿ, ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನಮಗೆ ಆಡಿಯೋ ಮತ್ತು ವಿಡಿಯೋ ಪ್ಲೇ ಆಗಲ್ಲ. ಸೊ ಒಂದು ಫ್ಯೂ ಸೆಕೆಂಡ್ಸ್ ಟೈಮ್ ತಗೊಳುತ್ತೆ ಏನೋ ಸೊ ಬಫರ್ ಆಗೋಕ್ಕೆ, ಸ್ಟ್ರೀಮ್ ಆಗೋಕ್ಕೆ. ಸೊ ಫಸ್ಟ್ ಇಟ್ ಹ್ಯಾಸ್ ಟು ಬಿ ಲೋಡ್ ಅಂಡ್ ಲೇಟರ್ ಆನ್ ದಟ್ ನಮಗೆ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ನಮಗೆ ಅದು ಪ್ಲೇ ಆಗುತ್ತೆ. So Netflix streamed more than 4 billions of hour programming to end users in the first 3 months of 2013 alone. Combined with the YouTube, these two services will consume more than half of the bandwidth in the internet 2014. So on the surface of the internet, streaming may not be seen to require the special consideration. For example, one might guess that internet radio stations could merely establish a server that would send a program message to each of the clients who requested them. This technique is known as the N-Unicast. The N-Unicast approach has been applied but has the drawback of placing a substantial burden on the station server as well as the server immediate internet neighbors. So another alternative is called a multicast. Andre the transfer the distribution problem to the internet routers. So many to many. So unicast ಅಂತಂದ್ರೆ one to many and then multicast ಅಂದ್ರೆ many to many. So using multicast, a server transmits the message to the multiple clients by means of single address and relays onto the router in the internet. To recognize the significance of that address and produce and forward the copies of the message to the appropriate destinations. ಸೊ ನಮಗೆ ಯಾವ್ದಾವುದು ಎಕ್ಸಿಸ್ಟಿಂಗ್ ಅವೈಲಬಿಲಿಟಿ ಇರುತ್ತೋ ಯುನಿಕ್ಯಾಸ್ಟು, ಮಲ್ಟಿಕ್ಯಾಸ್ಟು ಅಂಡ್ ದೆನ್ ಯುನಿಕ್ಯಾಸ್ಟು, ಸೊ ಅದ್ರ ಯೂಸ್ ಮಾಡಿಕೊಂಡು we can able to access the data. Note that application relying on the multicast require that the functionality of the internet router be expanded beyond their original duties. Multicast support has been implemented in small networks but has yet to expand to the global internet. So more importantly, most application in this category is known as on-demand streaming, in which the end user expects to view the listen to media at an arbitrary times of his or maybe her choosing. Thank you.